ನೀವೇನಾದ್ರೂ ಬಾರ್ ಲೈಸೆನ್ಸ್ ತಗೋಬೇಕು ಅಂತ ಇದ್ದೀರಾ, ಅದ್ರಲ್ಲೂ MSIL ಬಗ್ಗೆ ಇಂಟ್ರೆಸ್ಟೆಡ್ ಇದ್ದೀರಾ ಅಂತಂದ್ರೆ ಏನಿದು MSIL? ಎಷ್ಟೋ ಜನ ಕಮೆಂಟ್ಸ್ ಅಲ್ಲಿ ಕೂಡ ನಮಗೆ ಕೇಳ್ತಾ ಇದ್ದಾರೆ MSIL ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡಿ, MSIL ಬಿಸ್ನೆಸ್ ಬಗ್ಗೆ ತಿಳಿಸ್ಕೊಡಿ ಅಂತ. MSIL ಬಿಸ್ನೆಸ್ ಅಂದ್ರೆ ಏನು, ಹೇಗ್ ನಡೆಸೋದು, ಅದು ಹೇಗ್ ವರ್ಕ್ ಆಗುತ್ತೆ ಅನ್ನೋದು ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಬೇರೆ ಲೈಸೆನ್ಸ್ಗಳು ಸ್ವಲ್ಪ ಡಿಫ್ರೆಂಟ್ ವರ್ಕ್ ಆಗುತ್ತೆ, ಇದು ಸ್ವಲ್ಪ ಡಿಫ್ರೆಂಟ್. CL2 ಅಂದ್ರೆ ನಿಮ್ಗೆ ಗೊತ್ತಿರೋ ಬಾರ್ ನಡೆಸೋದು, ಹಾಗೆ CL7 CL ನಿಮ್ಗೆ ಗೊತ್ತೇ ಇರುತ್ತೆ. ಅದ್ರ ಬಗ್ಗೆ ನಾನು ಹಲವಾರು ವಿಡಿಯೋ ಕೂಡ ಮಾಡೀನಿ, ಆಗ್ಲೇ ನೀವು ಚೆಕ್ ಮಾಡಿಲ್ಲ ಅಂದ್ರೆ ಹೋಗಿ ಒಂದ್ಸಲ ಚೆಕ್ ಮಾಡಿ. ಇವತ್ತು ನಾವು MSIL ಅಂದ್ರೆ ಏನು, ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. MSIL ಅಂದ್ರೆ ಏನಪ್ಪಾ, ಮೈಸೂರ್ ಸೇಲ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ. ಆಯ್ತಾ, ಇದು ಒಂದು ಗೌರ್ಮೆಂಟ್ ಆರ್ಗನೈಸೇಷನ್ ಅಂತ ಹೇಳ್ಬೋದು. ಗೌರ್ಮೆಂಟ್ ಆರ್ಗನೈಸೇಷನ್ ಅಂದ್ರೆ ಗೌರ್ಮೆಂಟ್ ನಡೆಸ್ಕೊಂಡು ಹೋಗೋ ಒಂದು ಜಾಗ ಅಂತ ಹೇಳ್ಬೋದು, ಗೌರ್ಮೆಂಟ್ ಆಫೀಸ್ ಅಂತಾನು ನೀವು ಅನ್ಕೋಬಹುದು. ಆಯ್ತಾ, ಯಾವುದೇ ರೀತಿ ಪ್ರೈವೇಟ್ ಆಗಿ ನಡೆಸೋಲ್ಲ. ಎಲ್ಲ ಜನ ಏನ್ ಅನ್ಕೊಂತಾರೆ, ಬೇರೆ ಬಿಸ್ನೆಸ್ ತರ, ಅದರಲ್ಲೂ ಬೇರೆ ಬಾರ್ ಬಿಸ್ನೆಸ್ ತರ ಇದನ್ನು ಪ್ರೈವೇಟ್ ಆಗಿ ನಡೆಸ್ತಾರ ಅಂದ್ರೆ ಇಲ್ಲ, ಇದು ಗೌರ್ಮೆಂಟೇ ಖುದ್ದಾಗಿ ನಡೆಸೋದು. ಅಲ್ಲಿ ನೀವು ಕೆಲಸ ಮಾಡ್ಬೇಕು ಅಂದ್ರೆ ನೀವಾಗೆ ದುಡ್ಡು ಕೊಟ್ಟು ಸೇರ್ಬೇಕಾಗತ್ತೆ. ಅದನ್ನ ನಾನು ನೆಕ್ಸ್ಟ್ ವಿಡಿಯೋ ತಿಳಿಸ್ಕೊಡ್ತೀನಿ. ಗೌರ್ಮೆಂಟೇ ನಡೆಸುತ್ತೆ, ಪ್ರೈವೇಟ್ ಆಗಿ ಕೊಡಲ್ಲ. ಹಾಗೂ ಫಾರಿನ್ ಲಿಕ್ಕರ್ಸ್ ಗಳನ್ನ, ಫಾರಿನ್ ಔಟ್ ಆಫ್ ಕಂಟ್ರಿ ಲಿಕ್ಕರ್ ಗಳಿರುತ್ತೆ, ಎಷ್ಟೊಂದು ಇಂಡಿಯಾದಲ್ಲಿ ತಯಾರಾಗದ ಲಿಕ್ಕರ್ ಗಳಿರುತ್ತಲ್ಲ, ಅದನ್ನ ನೀವು ಈ MSIL ಗಳಲ್ಲಿ ಮಾರ್ಲಿಕ್ಕೆ ಆಗಲ್ಲ. ನೀವಂದ್ರೆ MSIL ಮಾರ್ಬೇಕು, ನಿಮ್ದೇ ಒಂದು ಬಿಸ್ನೆಸ್ ನೀವು ನಡೆಸ್ಕೊಂಡು ಹೋಗ್ಬೇಕು ಅಂತ ಇದ್ರೆ ಇಂಡಿಯನ್ ಮೇಡ್ ಇಂಡಿಯನ್ ಲಿಕ್ಕರ್ ಗಳಿರ್ತಾವಲ್ಲ, ಆ ಲಿಕ್ಕರ್ ಗಳನ್ನ ಮಾತ್ರ ನಡೆಸಲಿಕ್ಕೆ, ವ್ಯವಹಾರ ಮಾಡಕ್ ಸಾಧ್ಯ. ಬೇರೆ ಲಿಕ್ಕರ್ ನೀವು ಕೊಡಕ್ಕಾಗಲ್ಲ. MSIL ಇಂದ ಏನ್ ಕೆಲಸ ಅಂತಂದ್ರೆ, MSIL ಅಂದ್ರೆ ಡಿಸ್ಟ್ರಿಬ್ಯೂಷನ್ ತರ, ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ತದೆ, ಬೇರೆ ಬೇರೆ ಕಡೆ ಕಳ್ಸಿಕೊಡ್ತಾರೆ, ಅಥವಾ ನೀವು ಒಂದು ಮಾರೋದು ಕೂಡ ರಿಟೇಲ್ ತರನು ಮಾಡ್ತಾರೆ. ಆಯ್ತಾ, ಗೌರ್ಮೆಂಟ್ ನಡ್ಸ್ಕೊಂಡು ಹೋಗುತ್ತೆ. ನಾನು ಅವಾಗ ಹೇಳಿದೆ, ಪ್ರತಿಯೊಂದು ಜಿಲ್ಲಾವಾರು ಕೊಡಲ್ಲ, ಇದನ್ನ ತಾಲೂಕವಾರು ಕೊಡ್ತಾರೆ. MSIL ಬಿಸ್ನೆಸ್ ನ ನೀವೇ ನಡೆಸಬೇಕು ಅಂದ್ರೆ ನಿಮ್ಮ ತಾಲೂಕಲ್ಲಿ ಎಷ್ಟು MSIL ಅಂತ ತಿಳ್ಕೊಬೇಕು. ನೀವು 2ರಿಂದ ಜಾಸ್ತಿ MSIL ಇರಕ್ ಸಾಧ್ಯನೇ ಇಲ್ಲ. ಒಂದೊಂದು ತಾಲೂಕುಗಳಲ್ಲಿ ಕೊಡ್ಬೋದು, ಆದ್ರೆ 2 ಮಿನಿಮಮ್ ಅಥವಾ 2 ಮಿನಿಮಮ್ ಅಥವಾ ಮ್ಯಾಕ್ಸಿಮಮ್, 1 ಮಿನಿಮಮ್ 2 ಮ್ಯಾಕ್ಸಿಮಮ್ ಅಷ್ಟು ನಿಮಗೆ MSIL ಪರ್ಮಿಷನ್ ಕೊಡ್ತಾರೆ. 2ರ ಮೇಲೆ ಅವಕಾಶ ಇರೋದೇ ಇಲ್ಲ. ನಿಮ್ಮ ತಾಲೂಕಲ್ಲಿ ಸುತ್ತಾಡ್ಬಿಟ್ಟು ನೀವು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಮ್ಮ ತಾಲೂಕಲ್ಲಿ 2 MSIL ಇದೆಯೋ ಇಲ್ವೋ ಅಂತ. ಎಲ್ಲ ಕುಡಿದವ್ರಿಗೆ ಗೊತ್ತೇ ಇರುತ್ತೆ, ನಿಮ್ಮ ಫ್ರೆಂಡ್ಸ್ ಹೋಗು ನೀವು ವಿಚಾರಿಸಬಹುದು, ಅವರು ಕೂಡ ನಿಮ್ಗೆ ಹೇಳ್ಬಿಡ್ತಾರೆ. ಆಯ್ತಾ, ಹಾಗೂ ಈ MLA ಕ್ಷೇತ್ರದಲ್ಲಿ ಡಿವೈಡ್ ಆಗುತ್ತೆ. ಹೆಂಗಂದ್ರೆ ಒಂದೊಂದು ತಾಲೂಕು ಅವರಲ್ಲಿ MLA ಇರ್ತಾರೆ, MLA ಕೆಳಗೇನೆ ಬರುತ್ತಿದ್ದು. ಅವ್ರಿಗೆ ಪರ್ಚೇಸ್ತ್ರಿ ಕೊಡೋದಾಗ್ಲಿ, ಅವ್ರಿಗೆ ಗೊತ್ತಿರೋರ್ಗೆ ಸಿಗೋದಾಗ್ಲಿ, ಅದು ಕಾಮನ್ ಆಗಿ ನಡೆಯುತ್ತೆ. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ನಾನು ಏನಿದೆ ಇನ್ಫಾರ್ಮೇಶನ್ ಅಂತ ಕೊಡ್ತೀನಿ. 2 MSIL ನಡೆಸ್ಬೋದು, 1 MLA ಕಾನ್ಸ್ಟಿಟ್ಯೂನ್ಸಿಗೆ 2ವರೆಗೂ ಕೊಡ್ತಾ ಹೋಗ್ತಾರೆ. ನಿಮಗೆ ಅಧಿಕಾರಿ ಕೂಡ ಇರ್ತಾರೆ, ಅವ್ರಿಗೆ ಹೋಗಿ ವಿಚಾರಿಸಿದ್ರೆ ಅವ್ರು ನಿಮ್ಗೆ ಹೇಳ್ಬಿಡ್ತಾರೆ ಇಲ್ಲಿ MSIL ನಡೆಸ್ಬೋದಾ, ಅಂದ್ರೆ ಇದೆಯೋ ಇಲ್ವೋ MSIL ಆಗ್ಲಿ 2 ನೀವು ಕೂಡ ಚೆಕ್ ಮಾಡ್ಕೋಬಹುದು. ಇದು ಎಲ್ಲ MSIL ಬಗ್ಗೆ ಏನು, MSIL ಅಂದ್ರೆ ಏನು, ಏನ್ ಕತೆ ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ಲೈಕ್ ಆದಾಗ ಹೈಪ್ ಅಂತ ಒಂದು ಬಟನ್ ಇರುತ್ತೆ, ಅದಕ್ಕೂ ಕ್ಲಿಕ್ ಮಾಡಿ. ಏನಾಗ್ತಿದೆ ಇವಾಗಿನ ಕಾಲದಲ್ಲಿ, ಸುಮ್ನೆ ನಂಗ ನಾಚ್ ಮಾಡೋರ್ಗೆ, ಡ್ಯಾನ್ಸ್ ಮಾಡೋರ್ಗೆ, ಅದು ಮಾಡೋರ್ಗೆ, ಇದು ಮಾಡೋರ್ಗೆ ವ್ಯೂಸ್ ಲೈಕ್ಸ್ ಬರುತ್ತೆ. ಸೊ ಮನೇಲಿ ಇರೋದೆಲ್ಲ, ಮನೆ ಸಾಮಾನು ತೋರಿಸೋದು, ಉಪಯೋಗ ಇಲ್ದಿರೋ ವಿಷಯಗಳಿಗೆಲ್ಲ ಲೈಕ್ಸ್ ಬರುತ್ತೆ. ಅದರ ಅರ್ಥ ನಾನು ಹೇಳ್ತಿರೋದು. ನಮ್ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಹೈಪ್ ಅಂತ ಒಂದು ಬಟನ್ ಇರುತ್ತೆ ಸ್ನೇಹಿತರೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ನಾನಾಗ್ಲೇ 15ರಿಂದ 20 ವಿಡಿಯೋ ಹಾಕಿದೀನಿ, ಎಲ್ಲ ಲೈಸೆನ್ಸ್ಗಳ ಬಗ್ಗೆನೂ ಮಾತಾಡಿದ್ದೀನಿ. CL2 ಇರ್ಬೋದು, CL7 ಇರ್ಬೋದು, CL9 ಇರ್ಬೋದು. ಇದೇ ಜನರಿಗೆ ಜಾಸ್ತಿ ಆಕರ್ಷಣೆ ಮಾಡುತ್ತೆ ಬಾರ್ ಅಂಡ್ ರೆಸ್ಟೋರೆಂಟ್ ಬಿಸ್ನೆಸ್ ಅಲ್ಲಿ, ಮತ್ತೆ ಬಾರ್ ರಿಟೇಲ್ ಶಾಪ್ ಅಲ್ಲಿ, ಹಾಗೂ ಲಾಡ್ಜಿಂಗ್ ಫೆಸಿಲಿಟಿ ಇರೋ ಇದಕ್ಕೆ, ಹೋಟೆಲ್ ಮತ್ತೆ ಲಾಡ್ಜಿಂಗ್ ಫೆಸಿಲಿಟಿ ಇರೋ ಅವಕಾಶಗಳು. ಇದೆಲ್ಲದ್ರ ಬಗ್ಗೆ ನಾನು ಮಾಹಿತಿ ಆಗ್ಲಿ ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಅದನ್ನು ಕೂಡ ಒಂದ್ಸಲ ಹೋಗಿ ಚೆಕ್ ಮಾಡಿ. ನಿಮ್ಗೆ ಇನ್ನೂ ಸಂಪೂರ್ಣವಾದ ಒಂದು ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋಲಿ ನೆಕ್ಸ್ಟ್ ಹೊಸ ಅಪ್ಡೇಟ್ ಇಟ್ಕೊಂಡು, ನೆಕ್ಸ್ಟ್ ಹೊಸ ನಿಮಗೆ ಕಮೆಂಟ್ ಅಲ್ಲಿ ಕೂಡ ಕೇಳಿ, ನಿಮ್ಗೆ ಏನೋ ಒಂದು ಮಾಹಿತಿ ಬೇಕು, ನಂಗೆ ಇದು ಸಿಕ್ಕಿಲ್ಲ, ಈ MSIL ಬಗ್ಗೆ ನೀವು ಹೇಳಿದ್ರೆ ತಪ್ಪು ಅಂದ್ರೂ ಕೂಡ ಸರಿ ಮಾಡಿ, ಅಥವಾ ನನಗೆ ಗೊತ್ತಿಲ್ಲದ ವಿಷಯ ಕೂಡ ತಿಳಿಸ್ಕೊಡಿ. ನಿಮ್ಗೆ ಯಾವ್ದಾದ್ರು ಹೊಸ ಡೌಟ್ಸ್ ಇರೋ ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಡಿ. ಅದ್ರ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಕೂಡ ಮಾಡಾಕ್ತೀನಿ. ಯಾರು MSIL ಬಗ್ಗೆ ವಿಡಿಯೋ ಬೇಕು ಅಂತ ಕೇಳ್ತೀರಾ ಅವ್ರಿಗೆಲ್ಲ ವಿಡಿಯೋ ಸಿಕ್ಕಿದೆ ಅಂತ ಭಾವಿಸ್ತಾ, ನೆಕ್ಸ್ಟ್ ವಿಡಿಯೋಲಿ ನಾನು ಇನ್ನ MSIL ಬಗ್ಗೆ ಜಾಸ್ತಿ ಮಾಹಿತಿ ಕೊಡ್ತೀನಿ. ಆ ಕಾರಣಕ್ಕೋಸ್ಕರ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮುಂದುವರಿಸಿ ಅಂತ ಹೇಳ್ತಾ ನೆಕ್ಸ್ಟ್ ನಾನು ನಿಮಗೆ ಸಿಗ್ತೀನಿ.